ಅಯ್ಯೋ ಥು, ಇದು ಎಂಥ ಬಕೆಟಪ್ಪ, ಇದ್ರೊಳಗೆಲ್ಲ ಹುಳಾನೇ ತುಂಬಿದಾವೆ. ಏನು ಮಾಡಲಿ ನಾನು? ಅಲ್ಲ, ಈ ಥರ ಮನೆಗೆ ನಾನು ಲವ್ ಮಾಡಿ ಮದುವೆ ಆಗಿ ಬಂದ್ಬಿಟ್ನಲ್ಲ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ಗೊತ್ತಿಲ್ಲಪ್ಪ. ಇಂಥ ಥರ್ಡ್ ಕ್ಲಾಸನ್ನ ಮದುವೆ ಆಗಿ ಬಂದ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಹಾಯ ಪಾಯ ಆಗಿದ್ದ, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಇವನು ತೊಟ್ಟಿ ಅಂತ. ಈ ತೊಟ್ಟಿ ಒಳಗೆ ನಾನಿದ್ದು ನಮ್ಮ ಮಮ್ಮಿ ಪಾಪ ನೋಡ್ಬಿಟ್ರೆ ಅಯ್ಯೋ, ನನ್ನ ಮಗಳಿಗೆ ಆಗ್ಬೇಕಾಗಿದ್ದೆ ಅಂತಾರೆ. ಮಲ್ಲಿ ಮಲ್ಲಿ, ಅಯ್ಯೋ ಛೇ, ಅತ್ತೆ ನಾನು ಮಲ್ಲಿ ಅಲ್ಲ, ಮಲೇನಾ. ನನ್ನ ಹೆಸರು ಮಲೇನಾ. ಅಯ್ಯೋ ಮೈನಾನೋ ಮನಿನೋ ಯಾರಿಗೆ ಗೊತ್ತಯ್ಯವ, ನನಗಂತೂ ಮಲ್ಲಿ ಅಂತ ಇಷ್ಟು ಚಂದ ಅನ್ಸೈತಿ. ನಾ ಅಂತೂ ನನ್ನ ಸೊಸಿನ ಮಲ್ಲಿ ಅಂತ ಕರಿತೇನೆ. ಅಯ್ಯೋ ಹೆಂಗಾದ್ರೂ ಕರ್ಕೊಂಡು ಹಾಳಾಗೋಗಿ. ಇದು ನೀರೇ ಇಲ್ಲ ಅತ್ತೆ, ಸ್ನಾನ ಮಾಡಬೇಕು, ನೀರೇ ಇಲ್ಲ. ನೀರಿಲ್ಲಂತಿ ಮತ್ತ ಏನಿದು ಇನ್ನು ಅವತಾರ? ಹೋಗಿ ನೀರು ತುಂಬ್ಕೊಂಬಂದು ನೀರು ತುಂಬಿಸ್ಬೇಕು ತೊಟ್ಟಿಗೆ, ಅದೆಲ್ಲ ಗೊತ್ತಿಲ್ಲನ ಏನು? ನಾನು ಹೋಗಿ ಬಿಂದಿಗೆ ತಗೊಂಡು ನಲ್ಲಿಗೆ ಹೋಗಿ ನೀರು ತುಂಬ್ಕೊಂಬರ್ಬೇಕಾ? ಸಾಧ್ಯನೇ ಇಲ್ಲ, ನನಗೆ ಕೊಡ ಎತ್ತಕ್ಕೆ ಬರಲ್ಲ ಅತ್ತೆ. ನಾನು ಇದನ್ನೆಲ್ಲ ಕಲ್ತಿಲ್ಲಪ್ಪ. ನಮ್ಮ ಮನೇಲಿ ಕೂತ್ರು ನಳ ನಿತ್ರು ನಳ. ಯವ್ವ ಮಲ್ಲಿ, ನಿಮ್ಮ ಮನ್ಯಾಗ ಕುಂತಲ್ಲೇ ನಳ, ಮುಕ್ಳಿಗೊಂದು ನಳ ಕುಂಡಿಗೊಂದು ನಳ ಇರ್ಬೋದು. ಆದ್ರೆ ನಮ್ಮ ಮನ್ಯಾಗ ಹಂಗಿಲ್ಲ ಯವ್ವ. ನಾವು ಕುಂಡಿಗೆ ತೊಳ್ಕೊಳಕ್ಕೆ ಒಂದು ಚರ್ಗಿ ತೊಗೊಂಡು ದೂರ ಹಿಂಬಗೆ ಹೋಗ್ಬೇಕು, ಗೊತ್ತಾಯ್ತಲ್ಲ. ಮತ್ತು ನೀರ ಹೊತ್ಕೊಂಡು ತುಂಬಬೇಕಿಲ್ಲ ಒಂದು ತೊಟ್ಟಿನ. ಅದೊಂದು ತೊಟ್ಟಿ, ಅದೊಂದು ಡ್ರಮ್ಮ, ಇದನ್ನ ತುಂಬಿರ ನಮ್ಗೆ 2 ದಿನ ನೀರಕ್ಕಾವ. ಏನ ನೀನು ಮುಂಜಾನೆ ಮುಂಚಳಕ್ಕ ಸಂಜೆಗೆ ಮುಂಚಳಕ್ಕ ಮಾಡಿದ್ರೆ ತಂದಿಡೋರು ಇಲ್ಲಿ ಯಾರೂ ಇಲ್ಲ. ಅದೆಲ್ಲ ಬಿಡಿಗ. ನಿನಗೆ ಮದುವೆ ಆಗೈತೆ ಇಲ್ಲೋ? ನನ್ನ ಮಗನ ಮದುವೆಗೆ ಬಂದ್ಯೋ ಇಲ್ಲೋ ನೀ? ಯಾಕತ್ತೆ ಇಷ್ಟು ದಿನ ಇಲ್ಲದು ಇವಾಗ ಡೌಟ್ ಬಂದೈತಾ ನಿಮ್ಗೆ? ಡೌಟ್ ಬಂದೈತಿ, ಅದಕ್ಕೆ ಕೇಳಾಕತ್ತೀನಿ. ನನ್ನ ಮಗನ ಮದುವೆ ಆಗಿದೆಯೋ ಇಲ್ಲೋ? ಅತ್ತೆ ಮದುವೆ ಆಗಿದ್ದೇನಲ್ಲ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ರಿಜಿಸ್ಟರ್ ಆಫೀಸಲ್ಲೇ ಮದುವೆ ಆಗಿದೆಯಪ್ಪ, ಪ್ರೂಫ್ ಬೇಕಾ? ನಡೀರಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಅದೆಲ್ಲ ಕೇಳಾಕತ್ತಿಲ್ಲ ನಾನು ನಿನ್ನ. ಒಂದು ಹೆಣ್ಣಾಗಿ ಹೆಂಗಿರ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊ ನೀನು. ಮನೆ ಮೇಲೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಕತ್ತಲ್ಲಿ ತಾಳಿ ಇಲ್ಲ, ಏನಿದು ನೀನು ಅವತಾರ? ಅಲ್ಲ ಅತ್ತೆ, ನನಗಿಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ನೀವೆಷ್ಟು ಸತಿ ಸಾವಿತ್ರಿ ಅಂತ ಹೇಳ್ತೀರಾ? ನಿಮ್ಮ ಹಣೆ ಮೇಲೆ ಕುಂಕುಮನೇ ಇಲ್ಲ, ಕೈಯಲ್ಲಿ ಬಳೆ ಅಂತೂ ಇಲ್ವೇ ಇಲ್ಲ, ಕತ್ತಲ್ಲೊಂದು ಕರಿಮಣಿ ದಾರನೂ ಇಲ್ಲ. ಅಯ್ಯೋ, ನನ್ನ ಬಗ್ಗೆ ಮಾತಾಡೋಷ್ಟು ದೊಡ್ಡ ಕೆದಿನ ಅತ್ತಿನ ಕೇಳೋಷ್ಟು ಅಧಿಕಾರ ಐತೆ ನಿನಗೆ? ನನ್ನ ಸೊಸಿನಿ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ನಿನಗೆ ನನ್ನ ಬಗ್ಗೆ ಕೇಳೋ ಅಧಿಕಾರ ಏನೂ ಇಲ್ಲ. ಒಂದು ತಿಳ್ಕೊ ನೀ ಮೊದಲ. ನನ್ನ ಕ್ಯಾರೆಕ್ಟರ್, ನನ್ನ ಗೊಂಬಿ ಕ್ಯಾರೆಕ್ಟರ್ಗೆ ಇರೋದೇ ಹಿಂಗೆ. ಕುಂಕುಮ ಹಚ್ಕೊಳಕ್ ಬರಂಗಿಲ್ಲ, ಕೈಯಾಗ ಸರ ಹಾಕೊಳಕ್ ಬರಂಗಿಲ್ಲ, ಮತ್ತು ಕೈಯಾಗ ಬಳಿ ಹಾಕೊಳಕ್ ಬರಂಗಿಲ್ಲ. ಇದನ್ನ ನಿನಗೆ ಕೇಳೋ ಹಕ್ಕಿಲ್ಲ. ನಂದು ಇರೋದೇ ಹಿಂಗೈತಿ ಅಂದಮೇಲೆ ನಾ ಏನು ಮಾಡಲಿ? ನನ್ನ ಹಣೆ ಬರೋಣ ಹಿಂಗೈತಿ. ಆದ್ರೆ ನಿಂದೆಲ್ಲ ಐತಲ್ಲ, ಕೈಯಾಗ ಥರ ಬಳಿ ಹಾಕೋಬೋದು, ಥರ ಸರ ಹಾಕೋಬೋದು, ಥರ ಟಿಕ್ಲಿಗಳು ಹಚ್ಕೋಬೋದು, ಮೂಗ್ಮಟ್ಟು ಇಟ್ಕೋಬೋದು, ಎಲ್ಲ ನಿನಗೆ ಆಪ್ಷನ್ ಐತಿ. ನನಗಿಲ್ಲೇ ಇಲ್ಲ. ನೀನು ಅದನ್ನ ಯಾಕೆ ಬಿಡ್ತಿ? ಇದ್ದದ್ದು ಆಪ್ಷನ್ನ ಬಳಸ್ಕೋಬೇಕಲ್ಲ. ಅಯ್ಯೋ, ಇದು ಹೊಸ ಪ್ಯಾಷನ್ ಅತ್ತೆ. ನಾನಂತೂ ಹಾಕೊಳ್ಳಲ್ಲ. ನನಗೆ ಬಳಿ ಹಾಕೊಂಡ್ರೆ ಆಗಲ್ಲ, ಇರಿಟೇಷನ್ ಆಕೈತಿ. ಮೂಗಲ್ಲಿ ಹಾಕೊಂಡ್ರೆ ಮೂಗು ಕೆರೆತ ಬರ್ತೈತಿ. ಹಣೆ ಮೇಲೆ ಸ್ಟಿಕ್ಕರ್ ಹಚ್ಕೊಂಡ್ರೆ ನನಗೆ ಸ್ಟಿಕ್ಕರಿಂದ ಅಲರ್ಜಿ ಐತಿ. ಇದೆಲ್ಲ ನಂಗೆ ಪ್ರಾಬ್ಲಮ್ ಐತಿ. ಇದೆಲ್ಲ ಏನು ಮೊದಲಿಂದ ಬಂದಿಲ್ಲ. ಗಂಡ ಆದಮೇಲೆ ಇದನ್ನೆಲ್ಲ ಮಾಡ್ಕೋಬೇಕಂತ ಏನಿಲ್ಲ. ಮನಸ್ಸಲ್ಲಿ ಗಂಡನ ಪ್ರೀತಿಯಿಂದ ಪೂಜಿಸಿದ್ರೆ ಸಾಕು. ತಾಳಿ ಐತೆ ಅಂತ ನಾನು ತಾಳಿ ನೋಡ್ರಿ ಅಂತ ಹಾಕೊಂಡು ಮೆರಿಬೇಕಾಗಿಲ್ಲ. ಒಳಗೆ ಆ ತಾಳಿ ಯಾವತ್ತು ನಮ್ಮ ಒಂದು ಸೀರೆ ಒಳಗೇನೆ ಮುಚ್ಕೊಂಡಿರ್ಬೇಕು. ಈ ಶಾಸ್ತ್ರ ಸಂಪ್ರದಾಯ ನಿಮಗೆ ಗೊತ್ತೈತಾ? ಅಯ್ಯೋ, ಎಲ್ಲಿಂದ ತಿಳ್ಕೊಂಡವ ಮಹಾತಾಯಿ ಇದನ್ನ? ನಾನು ಅತ್ತೆ ಮೊಬೈಲ್ ನೋಡಿ, ನನಗೆ ಮೊಬೈಲ್ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ. ತಾಳಿನ ಯಾವ ರೀತಿ ಪೂಜೆ ಮಾಡಬೇಕು, ಅದನ್ನ ಹೆಂಗೆ ಯಾರಿಗೂ ಕಾಣ್ದಂಗೆ ಹಾಕೋಬೇಕು. ತಾಳಿಗೆ ನಿಮ್ಮ ಕಣ್ಣಾಗಲಿ, ಮಾವನ ಕಣ್ಣಾಗಲಿ, ಇಲ್ಲ ಆಜು ಬಾಜುದವ್ರ ಕಣ್ಣಾಗಲಿ ಬಿದ್ದರೆ ನಮ್ಮ ಜೋಡಿ ಮೇಲೆ ದೃಷ್ಟಿ ಬೀಳುತ್ತಂತತ್ತೆ. ಅದಕ್ಕೆ ನಾನು ಯಾವಾಗೂ ತಾಳಿನ ಸೀರೆ ಒಳಗೇನೆ ಇಟ್ಕೊಂಡಿರ್ತೀನಿ. ನನ್ನ ಸೆರೆಗೊಳಗೆ ಇರುತ್ತದು. ನೀವು ಹೇಳಕ್ಕೆ ಬರಬೇಡಿ ನನಗೆ. ನಮಸ್ಕಾರ ರೀ, ನಾನು ಶಾರದಾನ್ ಸೊಸಿ. ನನ್ನ ಹೆಸರು ಮಲೇನಾ ಅಂತ ಇರ್ತೈತಿ. ನನಗೇನು ಗೊತ್ತಾ, ಒಂದು ಹೆಸರಿನ ಮರುಗಳದಾವ ನನಗೆ. ಭಾಳ ಕತೆಗಳು, ಭಾಳ ಸ್ಟೋರಿ ಕ್ಯಾರೆಕ್ಟರ್ ಬರಾಕತ್ತಂದ್ರೆ ಯಾರ ಹೆಸರು ಏನಿಟ್ಟನಂತ ನೆನಪು ಬರಲ್ಲ. ಹಂಗೇನಾರು ನಮ್ಮ ಮರ್ತೆ ಇದ್ದಾಗ ನೀವೇ ಹೇಳಿ. ನನ್ನ ಹೆಸರು ಮಲೇನಾ, ಆದ್ರೆ ನಮ್ಮ ಅತ್ತೆ ಕರೆಯೋದು ನಾನು ಮಲ್ಲಿ ಅಂತೇಳಿ. ಸ್ವಲ್ಪ ಕಾಮಿಡಿನೂ ಇರ್ತೈತಿ, ಸೀರಿಯಸ್ಸು ಇರ್ತೈತಿ. ನೋಡಿ ಇಂಟ್ರೆಸ್ಟ್ ಆದರೆ ಕತೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ, ಕತೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಮುಂದುವರಿತಿರ್ತೈತಿ ನೋಡ್ರಿ. ನಿನಗೆ ಹೇಳಿ ನನ್ನ ತಲೆ ಹೊಡ್ಕೋದಕ್ಕಿಂತ ಏನು ಅಡಿಗೆ ಮಾಡಿದಿ ತಿನ್ನಕ್ಕ? ನಾಷ್ಟಕ್ಕೇನು ಮಾಡಿದಿ? ಅಯ್ಯೋತ್ತೆ, ನೀವೇನು ಮಾಡಿಲ್ಲ. ನಾನು ಇವಾಗ ಎದ್ದು ಬಂದು ಸ್ನಾನಕ್ಕೆ ಹೋಗ್ಬೇಕನ್ನಕತ್ತೀನಿ. ಏನೂ ಇಲ್ಲ, ನೀರೇ ಇಲ್ಲ, ಕೊಳಕ್ಕೆ ನೀರೈತೆ. ಅದಕ್ಕೆ ನಾನು ನಿಂತಿದ್ದೆ ನೋಡ್ಕೊಂತ. ನೀವೇನು ಮಾಡಿಲ್ಲ ನಾಷ್ಟಕ್ಕ. ಈಗ ನಾವು ಏನು ತಿನ್ನೋದು? ನಾಷ್ಟಕ್ಕೆ ನೀ ಏನು ಮಾಡಿಲ್ಲ? ಅಯ್ಯೋ ನನ್ನ ಶಿವನ,
ಬೆಳಗ್ಗೆ ಎದ್ದು ಅಂಗಳ ಕಸ ಹೊಡೆದು ಅಂಗಳಕ್ಕೆ ನೀರು ಬಜ್ಜಿ ಮನೆ ಕಸ ಹೊಡೆದು ಹಿತ್ಲಾಗ ನೀರಲ್ಲಿ ಉರಿ ಹಚ್ಚಿ ನಾನು ಒಂದಿಟ ಕುಂತು ಮೈ ನಡ ನುಸಾಕತ್ತಂತೆ ವಾಕಿಂಗ್ ಮಾಡಕ್ ಹೋಗಿದ್ನಿ. ನೀನು ಏನು ನಾಷ್ಟ ಮಾಡಿಲ್ಲ ಎದ್ದು. ಅಲ್ಲ ಸೂರ್ಯ ನೆತ್ತಿ ಮೇಲೆ ಬಂದ, ನೀನು ಏನು ಮಾಡಿಲ್ಲ, ಈಗ ಎದ್ದು ಬಂದಿದ್ದೀ. ಹ್ಞೂ ಅತ್ತೆ, ಇವಾಗ ಎದ್ದು ಬಂದೆನಾ. ನಾ ಡೈಲಿ ಹೇಳೋದೇ ಇವಾಗ. ಇಲ್ಲಿ ಬಂದು ನೀವು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರಿ ಮನೇಲಿ ಅಂತ ನಾನು ಹೇಳ್ತಿದ್ದೆ. ಇವತ್ತು ಏನು ಕಿರಿಕಿರಿನೂ ಇರಲಿಲ್ಲ, ಕುರುಕುರುನೂ ಇರಲಿಲ್ಲ. ಅದಕ್ಕೆ ನಾನು ಬೇಗ ಎದ್ದೆ, ಇದು ಎಳೆ ಮಾಡಿ ಎದ್ದೆ. ಸರಿ ಬಿಡಿ, ಏನು ಮಾಡ್ತೀರ ನಾಷ್ಟಕ್ಕ? ಯವ್ವ ಮಾತಾಯಿ, ನನಗೆ ಅಲ್ಲಿಂದ ಇಲ್ಲಿಗೆ ಒಂದು 3 ಕಿಲೋಮೀಟರ್ ನಡ್ಕೊಂತ ಬಂದೀನಿ. ಅದಕ್ಕೆ ಹೊತ್ತು ನೆತ್ತಿಗೇರೈತಿ. ನನಗಂತೂ ಹೊಟ್ಟಿಗನ ಹಸ್ತತಿಗೆ. ನೀನು ಜಳಕು ಬೇಡ, ಜಾಪತ್ರು ಬೇಡ, ಹೋಗಿ ಬಡ ಬಡ ನಂಗೆ ನಾಷ್ಟ ಮಾಡ. ಅಯ್ಯೋತ್ತೆ, ನಾ ಮಾಡ್ಬೇಕಾ? ಅಯ್ಯೋತ್ತೆ, ನಂಗೆ ಸರಿಯಾಗಿ ಬರೋದಿಲ್ಲ ಅತ್ತೆ. ಏನಾದರೂ ಮಾಡೋಕ್ಕೋಗಿ ಏನಾದ್ರು ಮಾಡ್ತೀನಿ. ನೀ ಏನಾದರೂ ಮಾಡೋಕ್ಕೋಗಿ ಏನಾದರೂ ಮಾಡು, ಆದ್ರೆ ನಾಷ್ಟ ಮಾಡು. ಇವತ್ತ ಭೋಗಿ ಐತಿ, ಸಂಕ್ರಾಂತಿ ಹಬ್ಬದ್ದು. ಮನಿ ಎಲ್ಲ ಸಾರಿಸಿ ಒರೆಸಿ ತೊಳೆದು ಒಲಿ ಸಾರಿಸ್ಕೊಂಡು ಮೊದಲು ಸ್ನಾನ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಎಲ್ಲ ಅಡುಗೆ ಮಾಡಬೇಕು. ನಾನು ಸಜ್ಜಿ ರೊಟ್ಟಿ ಪಟ ಪಟ ಬಡಿತೀನಿ. ನೀನು ಗಜರಿ ಹಿಂಡಿ, ಶೇಂಗಾದ ಹಿಂಡಿ, ಕಡ್ಲಿ ಹಿಂಡಿ, ಆಮೇಲೆ ಎಲ್ಲನೂ ನೀ ಗ್ಯಾಂಡ್ರಕ್ಕೆ ಹಾಕುವಂತೆ ಬಡ ಬಡ ನಾ ಹೇಳ್ಕೊಡ್ತಾನೆ ಅಲ್ಲೇ ಮುಂದೆ. ಆಮೇಲೆ ನಾನು ಮೊದಲಿಗೆ ಎಲ್ಲ ಚಪಾತಿ ಲಟ್ಟಿಸ್ಕೊಡ್ತೀನಿ. ನೀನು ಬಡ ಬಡ ಇದನ್ನು ಮಾಡು, ತಿಕ್ಕಿ ಗ್ಯಾಂಡ್ರಕ್ಕೆ ಹಾಕತಿ ಬಡ ಬಡ ಮಾದಲಿ ಹಾಕತಿ, ಸಜ್ಜಿ ರೊಟ್ಟಿ ಹಾಕವು. ಆಮೇಲೆ ನಾಳೆ ಒಂದಿಷ್ಟು ಚಕ್ಲೆ ಮಾಡಿರಾತು, ಒಂದಿಷ್ಟು ಚೂಡ ಹಚ್ಚಿಟ್ರಾತು. ಏನು ಏನಾತ್ಲಿ ಮಲ್ಲಿ? ಲೇ ಬಾಲ ಇಲ್ಲಿ. ಅಯ್ಯೋ ನಿನ್ ಹೆಂಡತಿ ಬಿದ್ದಾಳ ಬಾರೋ ಬಸ್ಯಾ. ಏನಾತ್ ಬಿ ಮಲೆನಾ? ಮಲೆನಾ ಏನಾಯ್ತು? ಅಯ್ಯೋ ನೀರ್ ತಗೊಂಬಂದ್ ಚಿಪ್ಪಡ್ಸಲ. ಏನಾತ್ ನೋಡಿಕಿ ಮಲೆನಾ? ಎದ್ದಳು ಮಲೆನಾ. ಮಲೆನಾ ಏನಾತ? ಎದ್ದಂಗ್ ಬಾಯ್ ತಗತಿ, ಯಾಕೆ ತಲೆ ತೆರಿಗ್ ಬಿದ್ದಿ? ಯವ್ವ ಅತ್ತಿ, ಅಷ್ಟೆಲ್ಲ ಕೆಲಸ ಮಾಡ್ಬೇಕಾ? ಅಯ್ಯೋ ನನಗೆ ಸುಸ್ತಾಗಲ್ವಾ? ಮೈ ಕೈ ನೋವು ಬರಲ್ವಾ? ನಂಗೆ ಜ್ವರನೇ ಬಂದ್ಬಿಡುತ್ತೆ. ನಾನ್ ಜೀವನದಲ್ಲಿ ಅಷ್ಟು ಕೆಲಸನೇ ಮಾಡಿಲ್ಲ ಗೊತ್ತಾತೆ. ಕೇಳಿಬೇಕಾದ್ರೆ ನಿಮ್ಮ ಮಗನ ಬಸ್ಯಾನ ಗಂಡನ್ನ ಕಿಮ್ಮತ್ತಿಲ್ಲ ನಂಗೆ ಬಸ್ಯಾ ಅನ್ನತಿಯಲ್ಲಿ. ಅಯ್ಯೋ ಮತ್ ಬಸ್ಯಾನೇನು ಬಸ್ಯಾ ಅಂದೇನು ಕಿಶಾನ ಅನ್ಲೇ? ಆತ್ ಕಿಮ್ಮತ್ತಿಟ್ಟಿಲ್ಲ ನನ್ನ ಮಗನ್. ಓನ್ಯಾ ನನ್ನ ಮಗನ ಕಿಮ್ಮತ್ತಿಟ್ಟಿಲ್ಲ ನೀನು. ಮನ್ಯಾಗ ಹಬ್ಬದ ಅಡ್ಗೆ ಮಾಡೋಣ ಅಂತಂದ್ರೆ ತಲೆ ತಿರುಗಿ ಬಿದ್ದಿ ಅಂದ್ರ ಎಂತ ಊರ್ ಪತ್ರೊಳಿನ ಕಟ್ಕೊಂಬಂದ ನಾನು ಹೇಳಿ ಊರ್ ಪಿಸರ್. ಯವ್ವ ಸುಮ್ಮನೆ ಇರ್ಬೇ, ಆಕೆ ಅದೆಲ್ಲ ಮಾಡಿ ಗೊತ್ತಿಲ್ಲ ಆಕಿ. ಯವ್ವ ಸುಮ್ಮನೆ ಇರ್ಬೇ, ಆಕಿ ದೊಡ್ಡ ಶ್ರೀಮಂತರ ಮನೆ ಮಗಳು. ಅವ್ರ ಮನ್ಯಾಗ ಆಳ ಕಾಳು ಎಲ್ಲ ಮಾಡ್ತಾರೆ. ಆಕಿ ಇಲ್ಲಿ ಬಂದು ನಾನು ಮದುವೆ ಆಗಿದ್ದ ಹೆಚ್ಚಿನ ಮಾತು. ನನ್ನ ಅಂದ ಚಂದ ನೋಡಿ ನಾನು ಇಷ್ಟಪಟ್ಟು ಮದುವೆ ಆದ್ಲು. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಇನ್ನೇನು ಎಲ್ಲ ಜೀವನನೇ ಮಾಡ್ಬಿಟ್ಟಿದೀವಿ, ಇಷ್ಟಪಟ್ಟಿದ್ದೀನಿ, ಇದ್ದಂಗೆ ಹೊಂದ್ಕೊಂಡು ಹೋಗ್ತೀನಿ ಅಂತ. ಪಾಪ ಆಕಿ ಈ ಮನ್ಯಾಗ ಅದಾಳ, ಕಷ್ಟನೋ ನಾವು ಅನ್ಭವಿಸ್ಕೊಂತ. ಆದ್ರೆ ನೀ ಇಷ್ಟು ಕಾಡ್ತಿಯಲ್ವೇ? ಅಷ್ಟೆಲ್ಲ ಅಡುಗೆ ಈಗ ಮಾಡೋಕ್ಕಾಕತ್ತನ ಬೇ? ನೀ ಮಾಡು, ನೀ ಎದಕ್ಕದಿವಿ? ಬಪ್ಪರಲೇ ಮಗನ, ಕಟ್ಕೊಂಡು ಹೆಂಡತಿ ಸಂಬಂಧ ಎತ್ತವು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ನಂಗೆ ವಯಸ್ಸಾಗೈತಿ. ನನಗೆ ನಡ ಹಿಡಿತೈತಿ, ನನಗೆ ಕಾಲು ಹಿಡಿತಾವು, ನನಗೆ ಮೈ ಕೈ ನೋವು ಬರ್ತದಂತ ನಿನಗೆ ಅರಿವಾಗ್ಲಿಲ್ಲ. ನಿನ್ನ ಹೆಂಡತಿಗೆ ಏನಾರ ನೋವು ಆಗಕತ್ರ ನೀ ತರಸಕತಿ. ಯಾಕಂದ್ರೆ ಪಾಪ ನಿನ್ನ ಹೆಂಡತಿಯಲ್ಲಪ್ಪ ಇಷ್ಟಪಟ್ಟು ಕರ್ಕೊಂಬಂದಿ. 9 ತಿಂಗಳು ಹೊತ್ತು ಸಾಕಿ ದೊಡ್ಡವನು ಮಾಡಿ ಇಲ್ಲಿ ತನ ಇಷ್ಟು ಬೆಳೆಸಿ ಎಲ್ಲ ಮಾಡಿ ಈಗ ನಿನಗೆ ಹೆಂಡತಿ ಬೇಕಾತನ? ಅದು ಹೆತ್ತ ತಾಯಿ ಬೇಡ. ಅದೇನೋ ಅಂತಾರಲ್ಲ, ತುತ್ತು ಕೊಡೋಳು ಬಂದಾಗ ಅತ್ತಿ, ಅದು ಫಸ್ಟ್ ತುತ್ತು ಕೊಡೋಳು ಅಲ್ಲ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಂತದ. ಕಿಸಿ ಅಲ್ಲ, ಚಂದಂಗೆ ಕಿಸಿ. ಅವ್ನು 32 ಅಲ್ಲ. ಇಂಥದೆಲ್ಲ ಗೊತ್ತಾಗತ್ತಲ್ಲ ನಿನಗೆ? ಮನ್ಯಾಗ ಅಡ್ಗೆ ಮಾಡಂದ್ರೆ ಗೊತ್ತಾಗೋದಿಲ್ಲ. ಅಯ್ಯೋ ಅತ್ತಿ, ಫೋನಲ್ಲಿ ಇರೋದು ಏನು ಬೇಕಾದ್ರೂ ಕೇಳಿ ಹೇಳ್ತೀನಿ. ಆದ್ರೆ ಫೋನಲ್ಲಿ ಬಿಟ್ಟು ನಂಗೆ ಬೇರೆ ಏನು ಕೇಳಿದ್ರು ಗೊತ್ತಿಲ್ಲ. ನಾನು ಕೈಯಲ್ಲಿ ಫೋನ್ ಹಿಡ್ಕೊಂಡೇ ಹುಟ್ಟಿರೋದು ನಾನು. ಗೋವಿಂದ ಗೋವಿಂದ, ಏನ್ಲಿ ನಿಮ್ದು ಓನ್ಯಾಗ ಜಗಳ? ಅಲ್ಲಿ ತನ 2ನೇ ಬೀದಿ ಕೂಟಿ ಕೇಳಕತ್ತದ ನಿಮ್ ಜಗಳ. ಏನು ಅಂತ ನಾ ಬೆಳಕಾಗ್ಬಿಡ್ದ ಬಂದಿಟ. ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿ ಬರೋಣಂತ ಹೋದ್ರ ಸಾಕ, ಹೊಳ್ಳಿ ಬರೋದಕ್ಕೆ ನಿಮ್ದ ಕೇಳೋದು ನೋಡು. ಅತ್ತಿ ಸೊಸಿ ರಾಗಗಳು. ಅಯ್ಯೋ ಸಾಕಾಗಿ ಹೋಗಿತ್ತು ಮಾರಯ್ಯ. ನೀವೊಬ್ಬ ಕುಡುಕ್ ಮುಳ ಬಾಕಿ ಇದ್ ನನಗ. ಮುಂಜಾನಿಂದ ಸಂಚಾನ ಕುಡಿಯೋದು, ಬೆಳಕಾಗ್ಬಿಡ್ದೆ ಅದು ಜಳಕ ಮಾಡಿ ಏನು ನಾ ಅರಿಯದ ಗಂಡ ಅಂತೇಳಿ ದೇವ್ರ ಮುಂದೆ ಹೋಗಿ ನಾನು ಏನು ತಪ್ಪ ಮಾಡಿಲ್ಲ ದೇವ್ರಿ, ನನ್ನ ಕ್ಷಮಿಸು ದೇವ್ರಿ ಅಂತೇಳಿ ಬಿಡ್ಕೊಳ್ಳೋದು ಅಲ್ಲ. ಸಂಚಾನ ಕೌಲಿ ಮುರಿಯ ಬಿಡೋದು, ಬೆಳಿಗ್ಗೆ ಇಸ್ತ್ರಿ ಅರ್ಬಿ ಹಾಕೊಂಡು ಹರಿಗಾಡೋದು. ಇದಕ್ಕೇನೋ ಹುಚ್ಚ ಹಿಡ್ದೈತಿ. ನನ್ನ ಸೊಸಿ ಹಂಗೆ ಹಾಕೊಂತೀವ. ಅಲ್ಲ ಏನಾತ ನಿನಗ? ಯಾಕ ಏನಾರ ಬಿದ್ದೇನವ? ಇಲ್ಲ ಮಾವ, ಅದು ಅತ್ತಿ ಈ ಎಲ್ಲ ಹಬ್ಬದ ಅಡ್ಗೆ ಮಾಡಂದ್ರ ನನಗ ಏನೂ ಬರೋದಿಲ್ಲ. ಅದಕ್ಕೆ ನಾನು ಅಂಜಿನೇ ಬಿದ್ಬಿಟ್ಟೆ. ಅಲ್ಲವೇ, ನಾನು ಬಂಗಾರ ಅಂತ ಸೊಸಿಗೆ ನೀ ಅಡ್ಗೆ ಮಾಡಂತ ಹೇಳಕತ್ತಿ. ನೀ ಏನು ಮನ್ಯಾಗ ಕುಂತ ಏನ್ ಮಾಡ್ತಿಲ್ಲಿ? ಬದ್ನಿಕಾಯಿ ಮಾಡ್ತೀನ ಮನ್ಯಾಗ ಕುಂತ?
ನೀ ಮಾಡು ಎಲ್ಲ ಅಡ್ಗಿನ ಹಬ್ಬದ ಅಡ್ಗಿ ಆಕಿಗೇನು ಬರ್ತತಿ ಹಬ್ಬದ ಅಡ್ಗಿ ಒಂದು 4 ಮಂದಿ ಬರಾರ ಹೋಗಾರ ಕೊಡೋದು ಆಜು ಬಾಜು ಇರ್ತತಿ ನೈವೇದ್ಯ ಕೊಡೋದು ಇರ್ತತಿ ಎಲ್ಲ ಇರ್ತತಿ ಅಂತದ್ರಾಗ ಆಕಿ ಮಾಡಿ ಏನಾರ ಹಾಳು ಮಾಡಿಳಂದ್ರ ಚಂದ ರೇಷನು ಹಾಳು ಬಿಟ್ರೆ ಹಾಳು ಅದು ಹಾಳು ಅದಕ್ಕೆ ಹೇಳಾಕತ್ತೀನಿ ಹಬ್ಬದ ಅಡ್ಗಿ ನೀ ಮಾಡು